ಸರ್ ನಮಸ್ತೆ, ನಿಮ್ಮ ಹೆಸರು? ಸಾಯಿ ಪ್ರಕಾಶ್. ಸಾಯಿ ಪ್ರಕಾಶ್, ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ನೀವು IPL ಕ್ರಿಕೆಟ್ ನೋಡ್ತೀರಾ? ಹಾ, ನೋಡ್ತೀನಿ ಸರ್. ನಿಮಗೆ ತುಂಬಾ ಇಷ್ಟವಾದಂತ ಟೀಮ್ ಯಾವುದು? DC DC, ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್. ಯಾಕೆ ಆ ಟೀಮ್ ನಿಮ್ಗೆ ಇಷ್ಟ? KL ರಾಹುಲ್. KL ರಾಹುಲ್ ಇದ್ದಾರೆ ಅಂತ ಹೇಳಿ, ಅಂದ್ರೆ ಅವ್ರು ಇಂಡಿಯಾದವರು. ಹಾ, ಒಂದೊಂದು ಟೀಮಲ್ಲಿ ಒಬ್ಬೊಬ್ರು ಇರ್ತಾರೆ. ಇಂಡಿಯಾದವ್ರಿಗಿಂತ ಅವ್ರು ಕನ್ನಡದವರು. ಹಾ, ಒಳ್ಳೆ ಮಾತು ಹೇಳಿದ್ರಿ, ಸೂಪರು. ನಿಮ್ಗೆ ನೀವು ಹೋಗಿ ಸ್ಟೇಡಿಯಂ ಅಲ್ಲಿ ನೋಡಿದಿರಿ ಯಾವಾಗಾದ್ರೂ? ಇಲ್ಲ ಸರ್, ಅಂತ ನೋಡುವಂತ ಜೋಸ್ ಏನಿಲ್ಲ, ಜೋಸೇನ್ ಬೇಡ ಅಂತೀರಲ್ವಾ? ಆಹಾ. ಸುಮ್ನೆ ಯಾಕೆ ದುಡ್ಡು ಕೊಟ್ಟು ನೋಡ್ತಾರೆ ತುಂಬಾ ಜನ? ಹೋಗ್ ನೋಡಿದ್ರು ಅವರು RCB ಅವ್ರು ಗೆಲ್ತಾರ. ಹಾ, ಅವರೇ ಗೆಲ್ತಾರೆ. ಅವ್ರ ಆಡಿದ್ರು ಇವರೇ ಗೆಲ್ತಾರೆ. ನೀವೇನ್ ಮೊಬೈಲ್ ನೋಡ್ತೀರಾ, ಟಿವಿಲಿ ನೋಡ್ತೀರಾ? ಮೊಬೈಲ್. ಮೊಬೈಲಲ್ಲಿ ನೋಡ್ತೀರಾ. ಬ್ರದರ್, ನೀವೇನ್ ಓದಿದ್ದೀರಾ? ನಾನು ಇವಾಗ ಫೈನಲ್ BCom ಓದ್ತಾ ಇದ್ದೀರಾ. ನೀವು ಸ್ಟೂಡೆಂಟ್ ಅಲ್ವಾ, ನಿಮಗೂ ಗೊತ್ತಿರುತ್ತೆ. ಬ್ರದರ್, ಈಗ SLC ಎಕ್ಸಾಮು ಅಂತಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಲೈಫಲ್ಲೂ ತುಂಬಾ ಒಂದು ಅತ್ಯುನ್ನತ ಘಟ್ಟ, ಟರ್ನಿಂಗ್ ಪಾಯಿಂಟ್. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇಂಥ ಟೈಮಲ್ಲಿ SLC ಎಕ್ಸಾಮ್ಗೆ ತುಂಬಾ ಜನ ಮಕ್ಕಳು ತುಂಬಾ ಸ್ಟಡಿಯಾಗಿ ಕಷ್ಟಪಟ್ಟು ಓದಿರ್ತಾರೆ. ನಿಮ್ಮ ಲೈಫಲ್ಲೂ ಆ ಥರ ಒಂದು ಸಿಚುವೇಶನ್ ಬಂದಿರುತ್ತೆ. ಈ ಟೈಮಲ್ಲಿ IPL ಕ್ರಿಕೆಟ್ ಇಟ್ಟು ಮಕ್ಕಳು ಡಿಸ್ಟರ್ಬ್ ಆಗ್ತಾ ಇದೆಯಾ, ಆಗ್ತಾ ಇಲ್ವೋ? ಆಗ್ತಾ ಇಲ್ಲ ಸರ್. IPL ಇಕ್ಕಕ್ಕಿಂತ ಅವರು SSLC ಎಕ್ಸಾಮ್ ಇಕ್ತಾರಲ್ಲ, ಅವ್ರನ್ನ ಕೇಳ್ಬೇಕು ಸರ್. ಅಲ್ಲ, ನಿಮಗೆ ಅನ್ಸುತ್ತೆ, ನೀವು ದೊಡ್ಡವರಲ್ವಾ, ಅವ್ರಿಗೆ ಗೊತ್ತಿರಲ್ಲ ಮಕ್ಕಳಿಗೆ, ಅವ್ರು ಅದನ್ನ ಸರಿ ತಪ್ಪು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ನೀವು ಹೇಳಿ, ಸರಿನಾ ತಪ್ಪ? ನನ್ನ ಪ್ರಕಾರ ತಪ್ಪು ಸರ್. ತಪ್ಪಲ್ವಾ? ಯಾಕೆಂದ್ರೆ ಮತ್ತೆ ಇರೋ ಸ್ಟೂಡೆಂಟು ಈಗ ಪ್ರತಿಯೊಬ್ಬರ ಜೀವನದಲ್ಲೂ SLC ಓದೋದು ನೀವು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರಿ. ಇದೇ ಟೈಮಲ್ಲಿ IPL ಕ್ರಿಕೆಟ್ ಇರೋದು ಎಷ್ಟು ಸರಿ ಸರ್? ತಪ್ಪು ಸರ್. ಅದು ಇವಾಗ SSLC ಎಕ್ಸಾಮ್ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇವಾಗ ಓದಿದ್ರೆ ತಾನೇ ಸರ್ ಎಲ್ಲ ಹೌದು, ಸಿಗೋದು. ಏನಾದ್ರು ಒಂದು ಲೈಫ್ ಓದಿಲ್ಲ ಅಂದ್ರೆ ಏನೂ ಸಿಗಲ್ಲ. ಆಮೇಲೆ ಎಲ್ಲರೂ ಕೂಡ ಕ್ರಿಕೆಟ್ ನೋಡೋದಿಲ್ಲ, SLC ಓದೋದು. ಹೌದು, ಇವಾಗ ಕ್ರಿಕೆಟ್ ಇವಾಗ 10th ಪಾಸ್ ಆದ್ರೆ ನೆಕ್ಸ್ಟ್ PUC ಗೆ ಹೋಗಕ್ಕಾಗುತ್ತೆ. ಹೌದು, ಒಂದು ಸ್ಟೆಪ್. ಇವಾಗ ಓದಿಲ್ಲ ಅಂದ್ರೆ ಏನ್ ಸಿಗುತ್ತೆ ಸರ್ ನಿಮ್ಗೆ? ಏನು ಮಾಡಕ್ಕಾಗಲ್ಲ. ಈಗ ಒಂದು ಎಲ್ಲ ಅಲ್ವಾ ಸರ್? ಅದಕ್ಕೋಸ್ಕರ ಮಾಡ್ತಾ ಇರೋ ತಪ್ಪು, ನಡೆಸ್ತಾ ಇರೋ ತಪ್ಪು ಅನ್ಸುತ್ತೆ. ಹೌದು ಸರ್. SLC ಎಕ್ಸಾಮ್ ಆದ್ಮೇಲೆ ಇಡ್ಬೋದಾಗಿತ್ತು. ಇಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಆಯ್ತು.